ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ, ಅರೆಸ್ಟ್ ಆಗಿರುವಂತ ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಮ್ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಮ್ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಕೇಸ್ KPID ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ದಾಖಲಾಗಿದೆ. ಈ ಮೇನ್ ಓನರ್ ಮತ್ತು ಅವನದು ಸಹಕಾರಿಗಳು. ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ. ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ. ಈಗ ಈ ವಿಚಾರದಲ್ಲಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್, ಯಾಕೆಂದ್ರೆ ಈ ಕೆಲಸ DC, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಸೇರ್ಕೊಂಡು ನಾವು ಮಾಡಿದೀವಿ. ಇದರ ಬಗ್ಗೆ ನಾಳೆ ನಾವು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡೋದು. ಸರ್, ಈಗ 35,000 ಜನರು ಠೇವಣಿ ಹಣ ಇದೆ. ಸೊ ಏನ್ ಹೇಳ್ತೀರಿ? ಯಾಕಂದ್ರೆ ಒಂದು ರಾತ್ರಿಯಲ್ಲಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಬಹುದು, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು. ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೆನೆ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ನಾಳೆ ಮಾನ್ಯ DC ಅವರ ಜೊತೆಗೆ ನಾವೊಂದು ಬೆಳಿಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ನಿಮಗೆ ಕರೆಕ್ಟ್. ಎರಡು ಕಚೇರಿ ಮೇಲೆ ನಮಗೆ ಎಷ್ಟು ಮಾಹಿತಿ ಇದೆ ಅದರ ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಕೇಳು ಬಂದಿದೆ ಅಂತ ಬೇರೆ ವಿಚಾರ ಇರುತ್ತೆ. ಪಕ್ಕಾ ಇನ್ಫಾರ್ಮೇಶನ್ ಮಹಾರಾಷ್ಟ್ರದಲ್ಲಿ ಇದೆ ಅಂತ ನಾವು ಕೇಳಿದ ಮೇಲೆ ಒಂದು ಅಡ್ರೆಸ್ ಇಲ್ಲ, ಪುಣೆನಲ್ಲಿ ಕಚೇರಿ ಇದೆ ನಾವು ಚೆಕ್ ಮಾಡಿದ ಮೇಲೆ ಒಂದು ಅಡ್ರೆಸ್ ಇಲ್ಲ. ಸೊ ಕೇಳಿ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ. ಏನೇನು ಮಾಹಿತಿ ಬರ್ತಾ ಇದೆ ಸಿಗ್ತಾ ಇದೆ ಅದರ ಮೇಲೆ ಕ್ರಮ ಜರುಗಿಸಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.